ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆ ಕಂಪನಿ ಫೈಲ್ನ ಅವಳು ಕೈ ಕೊಟ್ಟು ಇಲ್ಲಿಂದ ಹೋಗೋದು ಕೇಳು. ತಗೊಳ್ಳಿ ಮೇಡಮ್. ಓಕೆ ಯಜಮಾನ್ರೆ, ನಾನು ಕಂಪನಿ ಮೀಟಿಂಗ್ ಪೂರ್ತಿ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ನೀವು ನಿಮ್ ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಬನ್ನಿ. ಬಾಯ್. ಅಯ್ಯೋ ಮರ್ತ್ಬಿಟ್ಟೆ, ಬರೋವಾಗ ಮಲ್ಗೆ ಹೂವು ಹಲ್ವಾ ಮರೀದಿ ತಗೊಂಡು ಬನ್ನಿ. ನಿನ್ನ ಇದರಿಂದ ಹೊಡೆದೆ ಅಂದ್ರೆ ತಲೆ 2 ಹೋಳಾಗ್ಬೇಕು. ಹೂವಿನ ಚೆಂಡಲ್ಲಿ ಹೊಡಿರಿ ಗಂಡ ಅಂದ್ರೆ ಪೇಪರ್ ವೇಟಲ್ಲಿ ಹೊಡಿತೀರಾ? ನಾಣಿ ಮೇಡಮ್, ಸಾರ್ಗೆ BP ಬರೋದಕ್ಕೆ ಮುಂಚೆ ಇಲ್ಲಿಂದ ಹೊರಡಿ. BP ಬಂದ್ರೆ ಟ್ಯಾಬ್ಲೆಟ್ ತಗೊಳಕ್ ಹೇಳಿ. ನಾಣಿ, ಪೊಲೀಸವ್ರಿಗೆ ಫೋನ್ ಮಾಡಿ ಇಲ್ಲೊಂದು ಮರ್ಡರ್ ಆಗಿದೆ ಅಂತ ಹೇಳು. ಏನು ಸಾಯಿಸ್ತೀರಾ ನನ್ನ? ಏನ್ ಡೌಟಾ? ಹಾಗಾದ್ರೆ ಕೊಂದ್ಬಿಡಿ. ಏಯ್, ನಿನ್ ಕೈ ಮುಗಿತೀನಿ ಕಣೆ, ದಯವಿಟ್ಟು ಇಲ್ಲಿಂದ ಹೋಗೆ. ಶೀಘ್ರಮೇವ ಶೋಭನಂ ಪ್ರಾಪ್ತಿರಸ್ತು. ನಿನ್ನ ನಾಣಿ ಸರ್, ನಮಗ್ ಟಾರ್ಚರ್ ಕೊಡೋದಕ್ಕೆ ಈ ಲೇಡೀಸ್ ಹುಟ್ಟಿದ್ದಾರೆ. ಪ್ರಪಂಚ ತುಂಬಾ ಬದಲಾಗಿದೆ, ಆದ್ರೆ ಈ ಹೆಣ್ಮಕ್ಳು ಬದಲಾಗದೆ ಇರೋದಕ್ಕೆ ನಮ್ ಗಂಡ್ ಜಾತಿಗೆ ಮನಶಾಂತಿನೇ ಇಲ್ಲ ನೋಡು. ಬಾಲು ಯಾಕೆ ಇಲ್ಲಿ ತಾನೆ? ನಂಗೋಸ್ಕರ ಬಂದಿದ್ದಾನಾ? ಅಮ್ಮ ನನ್ನ ನೋಡಿದ್ನಾ? ದೇವ್ರೆ, ನೋಡಿಲ್ಲ ಅನ್ಸುತ್ತೆ. ಬೇಗ ಇವನ್ ಕಣ್ಣಿಗೆ ಬೀಳ್ದೆ ತಪ್ಪಿಸ್ಕೊಳ್ಬೇಕು. ಇವನೇನು ಇನ್ನೂ ಇಲ್ಲೇ ಇದ್ದಾನೆ? ಯಾರಿಗೋಸ್ಕರ ಬಂದ? ನನ್ನ ಬಗ್ಗೆ ಎನ್ಕ್ವೈರಿ ಮಾಡಕ್ ಬಂದ? ದೇವ್ರೆ, ಇರೋ ಕಷ್ಟ ಸಾಲಲ್ಲ ಅನ್ನೋ ಹಾಗೆ ಇವನ್ ಕೂಡ ನನಗ್ ಸಮಸ್ಯೆ ಆಗ್ತಾನಾ?
ಹೊರಡೋಣ ಸರ್. ಎಲ್ಲಿಗೆ ನಾಣಿ? ಮನೆಗೆ ಸರ್, ಕೆಲಸ ಮುಗೀತಲ್ಲ. ಏನ್ ಸರ್, ಮನೆ ಅಂದ ತಕ್ಷಣ ಗಾಳಿ ತೆಗ್ದಿರೋ ಬಲೂನ್ ತರ ಇದ್ದೀರಾ? ಮನೆಗೆ ಹೋಗ್ಬೇಕು ಅಂದ್ರೆ ಭಯ ಆಗತ್ ನಾಣಿ. ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗಕ್ಕೆ ಭಯ ಪಟ್ಟಾಗೆ ನೀವು ಮನೆಗೆ ಹೋಗಕ್ಕೆ ಭಯ ಪಡ್ತಿದ್ದೀರಲ್ಲ ಸರ್. ಅನುಭವಿಸೋನಕ್ ಬಿಟ್ರೆ ಬೇರೆಯವ್ರಿಗೆ ಅರ್ಥ ಆಗಲ್ಲ ನಾಣಿ. ನನ್ನ ಶತ್ರುಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಶತ್ರುಗಳಿಗೂ ಬರಬಾರ್ದು ಕಷ್ಟ ಅಂದ್ರೆ ಅದೇನೋ ದೊಡ್ಡ ಕಷ್ಟನೇ ಆಗಿರ್ಬೇಕು. ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್? ಒಂದು 2-3 ಅವರ್ಸ್ ಟೈಮ್ ಪಾಸ್ ಆಗೋ ಕೆಲಸ ಯಾವ್ದಾದ್ರು ಇದ್ರೆ ಹೇಳು. ಸಿನಿಮಾಗೆ ಹೋಗೋಣ ಸರ್, ಒಂದ್ 2-3 ಗಂಟೆ ಕಾಲ ಕಳಿಬಹುದು. ಸಿನಿಮಾಗೆ? ಅದು ನಿನ್ ಜೊತೆ? ಸಾರಿ ಸರ್, ಹೋಗ್ಲಿ ಶಾಪಿಂಗ್ ಆದ್ರೂ ಹೋಗೋಣ. ನಾಣಿ, ನೀನ್ ಸ್ಯಾಲ್ರಿ ತಗೊಳ್ಳೋದಕ್ಕಾದ್ರೂ ಯಾವ್ದಾದ್ರು ಒಳ್ಳೆ ಸಜೆಷನ್ ಕೊಡಯ್ಯ. ಐಡಿಯಾ ಸರ್. ಬೆಸ್ಟ್ ಕಪಲ್ ಅವಾರ್ಡ್ ಫಂಕ್ಷನ್ಗೆ ನಿಮ್ಮನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರಲ್ಲ ಸರ್, ಅಲ್ಲಿಗೆ ಹೋಗೋಣ. ಇದೇನೋ ವರ್ಕೌಟ್ ಆಗೋ ಹಾಗಿದೆಯಲ್ಲ. ಗುಡ್ ಐಡಿಯಾ ನಾಣಿ. ಮಿನಿಮಮ್ 4-5 ಅವರ್ಸ್ ಟೈಮ್ ಪಾಸ್ ಆಗುತ್ತಲ್ವಾ? ಮಿನಿಮಮ್ ಗ್ಯಾರಂಟಿ 4-5 ಅವರ್ಸ್ ಎಂಟರ್ಟೈನ್ಮೆಂಟ್ ಸರ್. ಲೆಟ್ಸ್ ಗೋ. ನೀವು ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಈಗಲೇ ನಿತ್ಯ ಮೇಡಮ್ಗೆ ಫೋನ್ ಮಾಡಿ ಈ ವಿಷಯ ಹೇಳಿ ಫಂಕ್ಷನ್ಗೆ ಬರಕ್ಕೆ ಹೇಳ್ಬೇಕು. ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ವೆಲ್ಕಮ್ ಟು ಬೆಸ್ಟ್ ಕಪಲ್ ಕಾಂಟೆಸ್ಟ್. ಈ ಕಾಂಟೆಸ್ಟ್ ಗೆ ಬಂದಿರೋ ನಿಮ್ಗೆಲ್ಲ ಹಾರ್ಟಿ ವೆಲ್ಕಮ್. ಸ್ಪೆಷಲ್ ಆಗಿ ಕ್ಯೂಟ್ ಕಪಲ್ ಅಂಡ್ ಸ್ವೀಟ್ ಕಪಲ್ಸ್ ಗೆ ಆಲ್ ದ ಬೆಸ್ಟ್. ವಾವ್, ಈಗ ನಮ್ಮ ಚೀಫ್ ಗೆಸ್ಟ್ ಕೂಡ ಬಂದ್ರು. ಫೇಮಸ್ ಬಿಸ್ನೆಸ್ ಮ್ಯಾನ್, ಯಂಗ್ ಅಂಡ್ ಎನರ್ಜೆಟಿಕ್, ಡೈನಮಿಕ್ ಅಂಡ್ ಹ್ಯಾಂಡ್ಸಮ್, ಸೂರ್ಯವಂಶದ ಜಯಸೂರ್ಯ. ಪ್ಲೀಸ್ ವೆಲ್ಕಮ್ ವಿತ್ ಕ್ಲಾಪ್ಸ್. ಥ್ಯಾಂಕ್ ಯು. ಸರ್, ನೀವು ಮಾತ್ರ ಬಂದಿದ್ದೀರಾ, ಮಿಸಸ್ ಜೈ ಅವರು ಬರ್ಲಿಲ್ವಾ? ಅಂದ್ರೆ ಮೇಡಮ್ ಸ್ವಲ್ಪ ಬಿಸಿ ಮೇಡಮ್. ನೋ ನೋ, ನಾನು ಇವತ್ತು ಫ್ರೀನೇ ನಾಣಿ ಅವರೇ. ಅವ್ರು ಬಂದ್ಮೇಲೆ ನಾನ್ ಬರ್ದೆ ಹೇಗಿರ್ಲಿ? ಸ್ಪೆಷಲ್ ಎಂಟ್ರಿ ಕೊಟ್ಟೆ ಅಷ್ಟೇ. ವಾವ್, ಮಿಸಸ್ ನಿತ್ಯ ಅವರು ಕೂಡ ಬಂದಿದ್ದಾರೆ. ಪ್ಲೀಸ್ ಗಿವ್ ಹರ್ ಅ ಬಿಗ್ ಅಪ್ಲಾಸ್. ಏಯ್, ನೀನ್ಯಾಕೆ ಇಲ್ಲಿಗೆ ಬಂದೆ? ನೀವ್ ಯಾಕೋ ನಾನು ಅದಕ್ಕೆ. ನೀವೆಲ್ಲಿದ್ರು ನಾನು ಅಲ್ಲೇ. ಮಹಾಪ್ರಭು, ನಾನು ಯಾವ ಪಾಪನೂ ಮಾಡಿಲ್ಲ. ಮೇಡಮ್ಗೆ ನಾನು ಈ ಪ್ರೋಗ್ರಾಮ್ ಬಗ್ಗೆ ಹೇಳೇ ಇಲ್ಲ. ನಿಮ್ ಜೋಡಿ ತುಂಬಾ ಕ್ಯೂಟ್ ಆಗಿ ಲವ್ಲಿ ಆಗಿದೆ ಸರ್. ಇಫ್ ಯು ಡೋಂಟ್ ಮೈಂಡ್, ನೀವು ಕೂಡ ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ? ಲಕ್ ಇದ್ರೆ ನೀವೇ ವಿನ್ ಆಗ್ಬೋದು. ನೋ ನೋ ನೋ, ನಾನು ಜಸ್ಟ್ ಗೆಸ್ಟ್ ಆಗಿ ಬಂದಿದ್ದಷ್ಟೇ.
ಪ್ಲೀಸ್ ರೀ, ನಾವು ಕೂಡ ಪಾರ್ಟಿಸಿಪೇಟ್ ಮಾಡೋಣ ಬನ್ನಿ ಪ್ಲೀಸ್. ಏನ್ ಪಾರ್ಟಿಸಿಪೇಟ್ ಅಂತಿದ್ಯಾ? ಇದು ಮನೆನೋ ಆಫೀಸೋ ಅಲ್ಲ, ನಿನಗಿಷ್ಟ ಬಂದ ಹಾಗೆ ಕುಣಿಯೋದಕ್ಕೆ. ಲಕ್ಕಿದ್ರೆ ನಾವೇ ವಿನ್ ಆಗ್ಬೋದು ಅಂದ್ರಲ್ವಾ? ಅದೃಷ್ಟ ಒಂದೇ ಸಲ ಬಾಗ್ಲು ತಟ್ಟತ್ತೆ ರೀ, ಆಗ ಬಾಗ್ಲು ತೆಗಿದ್ದೇ ಇದ್ರೆ ದುರದೃಷ್ಟ ಬರುತ್ತೆ. ಹೌದು, ನಿನ್ ಹಾಗೆ. ನಾನು ನಿಮ್ ಅದೃಷ್ಟ ರೀ. ಛೇ, ನೀನ್ ನನ್ನ ಅದೃಷ್ಟ ಅಂದ್ರೆ ಅದೃಷ್ಟಕ್ಕೆ ದುರದೃಷ್ಟ ಹಿಡ್ದಾಗೆ. ಸರಿ, ನಾನು ಅದೃಷ್ಟನೋ ದುರಾದೃಷ್ಟನೋ ಕಾಂಪೀಟ್ ಮಾಡಿ ಹೇಳಿ. ಏನಂತೀರಿ ಸರ್, ನೀವು ಕೂಡ ಆಡ್ತೀರಾ? ನಮ್ ಸಾರು ಮೇಡಮ್ ರೆಡಿ ಆಗಿದ್ದಾರೆ. ಥ್ಯಾಂಕ್ ಯು ಸರ್. ಡಿಯರ್ ಕಪಲ್ಸ್, ಈ ಕಾಂಟೆಸ್ಟ್ ಅಲ್ಲಿ ಕೇವಲ 4 ಕಪಲ್ಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡಬಹುದು. ಲಕ್ಕಿ ಡ್ರಾ ತೆಗೆದು ಆ ಲಕ್ಕಿ ಕಪಲ್ಸ್ ಯಾರು ಅಂತ ಹೇಳ್ತೀವಿ. ಸರ್, ಇಫ್ ಯು ಡೋಂಟ್ ಮೈಂಡ್, ನಿಮ್ ಹೆಸರು ನಿಮ್ ಮಿಸ್ಸಸ್ ಹೆಸರು ಒಂದ್ ಸ್ಲಿಪ್ ಮೇಲೆ ಆಲ್ರೆಡಿ ಬರ್ದಿದ್ದೀನಿ, ಇದು ತಗೊಳ್ಳಿ. ಥ್ಯಾಂಕ್ ಯು. ನಾವು ಕೂಡ ಆ ಕಪಲ್ಸ್ ಜೊತೆ ಕೂತ್ಕೊಳ್ಳೋಣ ರೀ. ನಮ್ ಹೆಸರು ಬರ್ದಿರೋ ಸ್ಲಿಪ್ ಬರ್ಬೇಕಲ್ಲ. ನಾನು ಅದೃಷ್ಟವಂತೆ ಆದ್ರೆ ಬರುತ್ತೆ. ಹೌದು ಮೇಡಮ್, ಅದೇ ನಿಮ್ಮ ಮೊದಲನೇ ಗೆಲುವು. ಸ್ಲಿಪ್ ಬಂದ್ರು ನಾನ್ ಪಾರ್ಟಿಸಿಪೇಟ್ ಮಾಡ್ಬೇಕಲ್ಲ. ಯಾಕೆ ಮಾಡಲ್ಲ? ಇವತ್ತಿಂದ ನಿನ್ ಜೊತೆ ಸೇರಿ ನನ್ ಯಾವ ಕೆಲ್ಸನೂ ಮಾಡಲ್ಲ. ಸರಿ, ಸುಮ್ಮನೆ ಒಂದು ಪಂದ್ಯ ಕಟ್ಟೋಣವಾ? ಈ ಆಟದಲ್ಲಿ ನಾನ್ ಗೆದ್ರೆ ನೀವು ನನ್ ಮಾತು ಕೇಳ್ಬೇಕು, ಗೆಲ್ದೇ ಇದ್ರೆ ನಾನು ನಿಮ್ ಮಾತು ಕೇಳ್ತೀನಿ. ಡೀಲ್ ಓಕೆನಾ? ನಾಟ್ ಓಕೆ. ಚೆನ್ನಾಗಿದೆ ಸರ್, ಒಪ್ಕೊಳ್ಳಿ. ನಿಮ್ ಕೋಆಪರೇಷನ್ ಇಲ್ದೆ ಮೇಡಮ್ ಹೇಗೂ ಗೆಲ್ಲಲ್ಲ. ನೀವು ಆಟದಲ್ಲಿ ಸೋತೋದ್ರು ಪ್ರೀತಿಯಲ್ಲಿ ಗೆಲ್ಬಹುದಲ್ಲ. ಮೇಡಮ್, ನಿಮ್ಮ ಪಂದ್ಯಕ್ಕೆ ಸಾರ್ ರೆಡಿ. ಸೊ ಈಗ ನಮ್ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಲಕ್ಕಿ ಕಪಲ್ಸ್ ಯಾರು ಅಂತ ನೋಡೋಣ. ವಿಶ್ವ ಅಂಡ್ ಅಮೃತ. ಇವರಿಬ್ಬರಿಗೂ ಜೋರಾಗಿ ಚಪ್ಪಾಳೆ ಬರಲಿ. Both of you please come on to the dais. ಈಗ ಈ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಸೆಕೆಂಡ್ ಕಪಲ್ಸ್ ಯಾರು ಅಂತ ನೋಡೋಣ. ಗೌರಿ ಅಂಡ್ ಶ್ರಾವಣ್. Please give them a big round of applause. ನಮ್ಮ ಥರ್ಡ್ ಲಕ್ಕಿ ಕಪಲ್ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಈಗ ನೋಡೋಣ. ಲತಾ ಅಂಡ್ ಅಭಿ. Please give them a big applause. Abhi and Lata, please come on to the stage. ಸೊ ಈಗ ನಾವು ಫೋರ್ತ್ ಅಂಡ್ ಲಾಸ್ಟ್ ಕಪಲ್ ಯಾರು ಅಂತ ನೋಡೋಣ. ನಾಲ್ಕನೇ ಲಕ್ಕಿ ಜೋಡಿ ಯಾರಂದ್ರೆ ಯಾರಂದ್ರೆ ಮಿಸಸ್ ನಿತ್ಯ ಅಂಡ್ ಜೈ. ನಮ್ ಹೆಸರಿರೋ ಸ್ಲಿಪ್ ಬರಲ್ಲ ಅಂದ್ರೆ ಬಂತಲ್ಲ ಅಂದ್ರೆ ಇನ್ ಗೆಲ್ಲೋದು ನಾನು ಅನ್ನೋದಕ್ಕೆ ಇದು ಸಿಗ್ನಲ್. ಮನೆ ಗುಡ್ಸಿದ್ರೆ ಹಬ್ಬ ಅಲ್ಲ,
ಮನೆ ಗುಡ್ಸಿ ರಂಗೋಲಿ ಇಡೋದು ಹಬ್ಬಕ್ಕೆ ಪ್ರಾರಂಭ ಅಲ್ವಾ? ಹಾ, ಅದೇ ಹೇಳಿತು. ಮುಂದೆ ಇದೆ ಮಾರಿ ಹಬ್ಬ ಅಂತ. ಮಾರಿ ಹಬ್ಬ ಅಲ್ಲ ಯಜಮಾನ್ರೆ, ನಮ್ಮ ಹಬ್ಬ ಅಂತ ಹೇಳಿ. ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ನಾಣಿ ಅವರೇ. ಅಂದ್ರೆ ಸರ್, ಹೇಗೂ ನೀವು ನಾನ್ ಕೋಪರೇಷನ್ ಅಲ್ವಾ, ಅಂದ್ರೆ ನೀವೇ ವಿನ್ನರ್. ಕಂಗ್ರಾಚ್ಯುಲೇಷನ್ ಸರ್. ಈ ಲಕ್ಕಿ ಡ್ರಾ ನಲ್ಲಿ ಆಯ್ಕೆ ಆಗಿರೋ ಲಕ್ಕಿ ಕಪಲ್ಸ್ ಎಲ್ರಿಗೂ ಪ್ಲೀಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಕಾಂಟೆಸ್ಟ್ ಅಲ್ಲಿ ಫಸ್ಟ್ ರೌಂಡ್ ಪ್ರಪೋಸ್ ಮಾಡೋದು. ಮೇಲ್ ಕಂಟೆಸ್ಟೆಂಟ್ಸ್ ತಮ್ಮ ವೈಫ್ ನ ಲವರ್ ಅಂದ್ಕೊಂಡು ಫಸ್ಟ್ ಟೈಮ್ ಹೇಗ್ ಪ್ರಪೋಸ್ ಮಾಡ್ತಾರೋ ಹಾಗೆ ಮಾಡಬೇಕು. ಯಾವ ಕಂಟೆಸ್ಟೆಂಟ್ ಬೆಸ್ಟ್ ಪ್ರಪೋಸ್ ಮಾಡ್ತಾರೋ ಜಡ್ಜಸ್ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಆ ಮಾರ್ಕ್ಸ್ ಮೇಲೆ ಈ ರೌಂಡ್ ಅಲ್ಲಿ ಆ ಕಪಲ್ ವಿನ್ ಆದ ಹಾಗೆ. ಸೊ ರೆಡಿನಾ? ರೆಡಿ. ಈಗ ನಮ್ಮ ಫಸ್ಟ್ ಕಪಲ್ ಅಮೃತ ಅಂಡ್ ವಿಶ್ವ ಸ್ಟೇಜಿಗೆ ಬರ್ಬೇಕು ಅಂತ ಕೇಳ್ಕೊತೀನಿ. ಗಿವ್ ದೆಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ರೋಮಿಯೋ ಜೂಲಿಯೆಟ್, ಲೈಲಾ ಮಜ್ನು, ದೇವದಾಸ್ ಪಾರ್ವತಿ ಇವರೆಲ್ಲ ಮಹಾನ್ ಪ್ರೇಮಿಗಳೇ ಆಗಿರಬಹುದು, ಆದರೆ ಜೊತೆಯಾಗಿ ಬದುಕಲಿಲ್ಲ. ನೀನು ನನ್ನ ಪ್ರೀತಿಸಿದ್ರೆ ಜೊತೆಲಿದ್ದು 100 ವರ್ಷ ಬದುಕಿದ ಜೋಡಿಯಾಗಿ ನಾವು ಚರಿತ್ರೆನ ಸೃಷ್ಟಿ ಮಾಡೋಣ. ಏನಂತೀಯ? ಥ್ಯಾಂಕ್ ಯು. ಕ್ಲಾಸಿಕ್ ಲವ್. ಈಗ ನಮ್ಮ ಸೆಕೆಂಡ್ ಕಪಲ್ ಅಭಿ ಅಂಡ್ ಲತಾ, ಪ್ಲೀಸ್ ಕಮ್ ಆನ್ ಟು ದ ಡಯಸ್. ಪ್ಲೀಸ್ ಗಿವ್ ದೆಮ್ ಅಪ್ಲಾಸ್. ಮೇಡಮ್ 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 ಪ್ಲೀಸ್ ಮೇಡಮ್, ನನ್ನ ಲವ್ ಮಾಡಿ ಮೇಡಮ್. ಮೇಡಮ್ ನಿಮ್ಮ ಕೈ ನೀವಿಲ್ಲ ಅಂದರೆ ಸತ್ತು ಹೋಗ್ತೀನಿ ಮೇಡಮ್. ಬೇಕು ಅಂದರೆ ನಾನು ನಿಮ್ಮ ಕಾಲು ಬೇಕಾದರೂ ಹಿಡ್ಕೋತೀನಿ ಮೇಡಮ್. ನೀವೇನು ಹೇಳಿದ್ರು ಮಾಡ್ತೀನಿ ಮೇಡಮ್. ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್ ಅಕ್ಸೆಪ್ಟ್ ಮೈ ಲವ್. ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಒಪ್ಕೊಳ್ಳಿ ಮೇಡಮ್. ಪ್ಲೀಸ್ ಮೇಡಮ್, ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಮೇಡಮ್. ತಗೊಂಡ್ಬಿಟ್ರಾ? ಬೇಡ್ಕೊಂಡು ತಿನ್ನೋ ಲವ್. ಈಗ ನಮ್ಮ ಥರ್ಡ್ ಕಪಲ್ ಗೌರಿ ಅಂಡ್ ಶ್ರಾವಣ್, ಪ್ಲೀಸ್ ಕಮ್ ಆನ್ ಟು ದ ಡಯಸ್. ಏನ್ ಇಷ್ಟು ಖುಷಿಯಾಗಿದ್ಯಾ? ಮುಂದಿನ ಜೋಡಿ ನಾವೇ ಅಲ್ವಾ? ನಾನ್ ಪ್ರಪೋಸ್ ಮಾಡಿದ್ರೆ ಅಲ್ವಾ ನಾವು ಗೆಲ್ಲೋದು ಸೋಲೋದು. ಅದಕ್ಕೆ ನಾನಲ್ಲಿ ಬಾಯೇ ಬಿಡಲ್ಲ. ನೀನೇನ್ ಮಾಡ್ತೀಯೋ ನೋಡ್ತೀನಿ. ನಿನ್ನ ನಾನು ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನೀನಿಷ್ಟು ಸುಂದರವಾಗಿ ಇರ್ತೀಯ ಅಂತಾನೆ ಅನ್ಕೊಂಡಿರ್ಲಿಲ್ಲ. ನಿಜಕ್ಕೂ ನಿನ್ನ ಲವ್ ಮಾಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ನನಗೆ ಹೀಗೆಲ್ಲ ಆಗುತ್ತಾ ಅಂತ ಭಯ ಆಗ್ತಾ ಇದೆ. ಆಗಲ್ವೇನೋ ಅಂತಾನೂ ಭಯ ಆಗ್ತಾ ಇದೆ. ಅಷ್ಟಕ್ಕೂ ನಮ್ಮ ಮದುವೆ ಆಗುತ್ತಾ ಆಗಲ್ವಾ? ನಡೆಯುತ್ತೆ. ಟ್ರೆಂಡಿ ಲವ್.